ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕ್ವಿಕ್ ಆ್ಯಂಡ್ ಈಸಿ ನಾರ್ತ್ ಕರ್ನಾಟಕದ ಸ್ಪೆಷಲ್ ಅವಲಕ್ಕಿ ತಾಲಿಪಟ್ಟು. ಅವಲಕ್ಕಿ ಪ್ರಿಯರಿಗಾಗಿ ವಿಶೇಷವಾದ ತಿಂಡಿ. ಅದೇ ಸೇಮ್ ಅವಲಕ್ಕಿ ಬ್ರೇಕ್ಫಾಸ್ಟ್ನ ತಿಂದು ಬೋರ್ ಆದಾಗ ಈ ಸ್ಪೆಷಲ್ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ. ನಿಮಗೆಲ್ಲ ಈ ರೆಸಿಪಿ ಗ್ಯಾರಂಟಿ ಇಷ್ಟ ಆಗುತ್ತೆ. ಈ ತಾಲಿಪಟ್ಟು ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು: ಒಂದು ದೊಡ್ಡ ಕಪ್ನಷ್ಟು ಮೀಡಿಯಮ್ ಅವಲಕ್ಕಿ, 1/4 ಕಪ್ನಷ್ಟು ಕಡಲೆ ಹಿಟ್ಟು, 1/4 ಕಪ್ನಷ್ಟು ಜೋಳದ ಹಿಟ್ಟು. ಜೋಳದ ಹಿಟ್ಟು ಇರಲಿಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. 1/4 ಕಪ್ನಷ್ಟು ಗೋಧಿ ಹಿಟ್ಟು, ಒಂದು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ, ಒಂದು ತುರಿದ ಕ್ಯಾರೆಟ್, 1-2ರಿಂದ 3 ಟೀ ಸ್ಪೂನಷ್ಟು ಹಸಿ ಖಾರದ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. 1-2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳು, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಹುರಿದ ಧನಿಯಾ ಪುಡಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ತಾಲಿಪಟ್ಟಿಗೆ ಹಚ್ಚಲು ಸ್ವಲ್ಪ ಎಣ್ಣೆ. ಫಸ್ಟ್ ಇವಾಗ ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ಹಾಕಿ ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಅವಲಕ್ಕಿನ ಚೆನ್ನಾಗಿ ತೊಳೆಯಿರಿ. ಆಮೇಲೆ ಅದರಲ್ಲಿರುವ ನೀರನ್ನೆಲ್ಲ ಚೆನ್ನಾಗಿ ಬಸಿಯಿರಿ. ಎಲ್ಲ ನೀರನ್ನು ಚೆನ್ನಾಗಿ ಬಸಿದ ನಂತರ ಒಂದು 5 ನಿಮಿಷ ಇದನ್ನು ಸೈಡಲ್ಲಿ ಎತ್ತಿಡಿ. 5 ನಿಮಿಷದ ನಂತರ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ. ಮೀಡಿಯಮ್ ಅವಲಕ್ಕಿ ಇದ್ದರೆ ಬೇಗನೆ ಸಾಫ್ಟ್ ಆಗುತ್ತೆ. ದಪ್ಪ ಅವಲಕ್ಕಿ ತೊಗೊಂಡ್ರೆ ಸಾಫ್ಟ್ ಆಗೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಹಾಗಾಗಿ ಮೀಡಿಯಮ್ ಅವಲಕ್ಕಿನೇ ತೊಗೊಳ್ಳಿ. ನೆಕ್ಸ್ಟ್ ಇವಾಗ ಈ ಥರದ್ದು ಒಂದು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ನೆಂದಿರೋ ಅವಲಕ್ಕಿನ ಹಾಕಿ ಆಮೇಲೆ ಕಡಲೆ ಹಿಟ್ಟು, ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಬಿಳಿ ಎಳ್ಳು, ಧನಿಯಾ ಪುಡಿ ಮತ್ತು ಅಜ್ವಾಯಿನ್ ಹಾಕಿ. ಅಜ್ವಾಯಿನನ್ನು ಈ ಥರ ಅಂಗೈಯಲ್ಲಿ ಸ್ವಲ್ಪ ತಿಕ್ಬಿಟ್ಟು ಹಾಕಬೇಕು. ಇವಾಗ ಈ ಎಲ್ಲ ಡ್ರೈ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ತಾಲಿಪಟ್ಟಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ನಾರ್ತ್ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂತರ ಹಸಿ ಖಾರ, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿದ ಈರುಳ್ಳಿ ಮತ್ತು ತುರಿದ ಕ್ಯಾರೆಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ. ಸಕ್ಕರೆ ಆಪ್ಷನಲ್ಲು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಈ ಥರ ಕೈಯಿಂದ ನೀರನ್ನು ಚಿಮ್ಕಿಸ್ಬಿಟ್ಟು ನಾದಬೇಕು. ಅಂಗೈಯಿಂದ ಚೆನ್ನಾಗಿ ಒತ್ತಿ ನಾದಬೇಕು. ಆಲ್ರೆಡಿ ಅವಲಕ್ಕಿ, ಕ್ಯಾರೆಟ್ ಮತ್ತು ಈರುಳ್ಳಿಯಲ್ಲಿ ನೀರಿರೋದ್ರಿಂದ ಇದಕ್ಕೆ ಜಾಸ್ತಿ ನೀರು ಬೇಕಾಗಲ್ಲ. ಇನ್ನಷ್ಟು ಬೇರೆ ಬೇರೆ ಥರದ ಅವಲಕ್ಕಿ ರೆಸಿಪಿಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕನ್ನು ಚೆಕ್ ಮಾಡಿ. ಅಂಗೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ತಾ ಸ್ವಲ್ಪ ಗಟ್ಟಿ ಹಿಟ್ಟನ್ನು ನಾದಬೇಕು. ಚೆನ್ನಾಗಿ ನಾದಿದ ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜಿನ ತಾಲಿಪಟ್ಟು ಬೇಕು ಆ ಸೈಜಿನ ತಕ್ಕಾಗೆ ಉಳ್ಳಿಗಳನ್ನು ರೆಡಿ ಮಾಡ್ಕೋಬೇಕು. ಆಮೇಲೆ ರೆಡಿ ಮಾಡಿದ ಉಳ್ಳಿಗಳನ್ನು ಈ ಥರ ಅಂಗೈ ಮಧ್ಯೆ ಸ್ವಲ್ಪ ತಟ್ಟಬೇಕು. ಅದರ ಸೈಡ್ಸ್ಗಳನ್ನು ಸರಿ ಮಾಡಬೇಕು. ಇದೇ ರೀತಿ ಉಳಿದೆಲ್ಲ ಉಳ್ಳಿಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಆಲ್ರೆಡಿ ನಾನು ಉತ್ತರ ಕರ್ನಾಟಕದ ತಾಲಿಪಟ್ಟು ಹಿಟ್ಟನ್ನು ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಷ್ಟೇ ಅಲ್ಲದೆ ಮಿಕ್ಸ್ ವೆಜ್ ತಾಲಿಪಟ್ಟು, ಸೌತೆಕಾಯಿ, ಸಾಬುದಾನಿ ಮತ್ತು ಸಜ್ಜೆ ಹಿಟ್ಟಿನ ತಾಲಿಪಟ್ಟು ರೆಸಿಪಿಗಳನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ನೀವೇನಾದರೂ ಈ ರೆಸಿಪಿಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಈ ರೀತಿ ಎಲ್ಲ ಉಳ್ಳಿಗಳನ್ನು ರೆಡಿ ಮಾಡಿದ ನಂತರ ಅದ್ರ ಮೇಲೆ ಒಂದು ಬಟ್ಟೆನ ಮುಚ್ಚಿ ಎತ್ತಿಡಬೇಕು, ಇಲ್ಲಾಂದರೆ ಉಳ್ಳಿಗಳು ಬೇಗನೆ ಡ್ರೈ ಆಗುತ್ತೆ. ನೆಕ್ಸ್ಟ್ ಇವಾಗ ತಾಲಿಪಟ್ಟಿನ ಲಟ್ಸೋಕ್ಕೆ ಈ ಥರದ ಒಂದು ಆಯಿಲ್ ಪ್ಯಾಕೆಟ್ನ ಕಟ್ ಮಾಡಿ ತಗೊಳ್ಳಿ. ಅದಕ್ಕೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಚಿ. ಲಟ್ಟಣಿಗೆ ಕೂಡ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಿ. ಇವಾಗ ರೆಡಿ ಮಾಡಿದ ಒಂದು ಉಳ್ಳಿನ ತಗೊಂಡು ಈ ಥರ ಸ್ವಲ್ಪ ಲೈಟಾಗಿ ತಟ್ಟಿ.
ಉಳ್ಳಿ ಸ್ವಲ್ಪ ಫ್ಲ್ಯಾಟ್ ಆದ ನಂತರ ಲಟ್ಟಣಿಗೆಯಿಂದ ನಿಧಾನ ಲಟ್ಟಿಸಿ. ಈ ಥರ ಟರ್ನ್ ಮಾಡ್ತಾ ನಿಧಾನ ಲಟ್ಟಿಸ್ತಾ ಹೋಗಬೇಕು. ತುಂಬ ತೆಳ್ಳಗೆ ಲಟ್ಟಿಸಬಾರ್ದು. ಈ ತಾಲಿಪಟ್ಟು ಸ್ವಲ್ಪ ದಪ್ಪನೇ ಇರಬೇಕು. ಎಲ್ಲ ಕಡೆ ಚೆನ್ನಾಗಿ ಲಟ್ಟಿಸಿದ ನಂತರ ಸೈಡಿಗೆ ಸ್ವಲ್ಪ ಸರಿ ಮಾಡಿ. ಸೈಡ್ಸ್ ಏನಾದರೂ ಸೀಳ್ಕೊಂಡಿದ್ರೆ ಸ್ವಲ್ಪ ಸರಿ ಮಾಡಿ. ಆಮೇಲೆ ಮಧ್ಯೆ ಈ ಥರ ಒಂದು ಸಣ್ಣ ಹೋಲನ್ನು ಮಾಡಬೇಕು. ತವಾನ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕಾಯಿಸ್ಬಿಟ್ಟು ನಂತರ ಪ್ಲಾಸ್ಟಿಕ್ ಶೀಟ್ನಿಂದ ತಾಲಿಪಟ್ಟನ್ನು ಬಿಡಿಸ್ಬಿಟ್ಟು ತವಾ ಮೇಲೆ ನಿಧಾನ ಹಾಕಿ. ಸೈಡಿಗೆಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ 1 ನಿಮಿಷ ಬೇಯಿಸಿ. 1 ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ನಿಧಾನ ಟರ್ನ್ ಮಾಡಿ ಹಾಕಿ. ಮತ್ತೆ ಸ್ವಲ್ಪ ಸೈಡಲ್ಲಿ ಎಣ್ಣೆ ಹಾಕಿ. ಈ ಸೈಡ್ ಕೂಡ ಚೆನ್ನಾಗಿ ಬೇಯಿಸಿ. 2 ಸೈಡ್ ತಾಲಿಪಟ್ಟಿ ಸ್ವಲ್ಪ ಕೆಂಪಾಗುವವರೆಗೂ ಪದೇ ಪದೇ ಟರ್ನ್ ಮಾಡಿ ಹಾಕ್ತಾ ಚೆನ್ನಾಗಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಅವಲಕ್ಕಿ ತಾಲಿಪಟ್ ರೆಡಿ. ಬಿಸಿ ಬಿಸಿ ತಾಲಿಪಟ್ ಮೇಲೆ ತುಪ್ಪ ಹಾಕಿ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿ. ತಾಲಿಪಟ್ ತಣ್ಣಗಾದ ನಂತರ ಮೊಸರು ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ತಾಲಿಪಟ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.